ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ವನುಜ ಮಲ್ನಾಡ್ ಬಂದಾಯಿತು, ಹೊಸ ವೀಡಿಯೋ ತಂದಾಯಿತು. ಬನ್ನಿ, ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮೀನಾ ಸೂರ್ಯ ಅಂದರೆ ಸೂರ್ಯನ ಫ್ರೆಂಡು ಕನಕನ ಅಮ್ಮನ್ನ ಕನಕನ ಅತ್ತೆನ ಆಕ್ಸಿಡೆಂಟಲ್ಲಿ ಕೊಲೆ ಮಾಡಿರ್ತಾರೆ. ಆ ಕೇಸು ಇವಾಗ ಕೋರ್ಟಿಗೆ ಹೋಗೋಕ್ಕೆ ರೆಡಿ ಇದೆ. ಅದಕ್ಕೆ ಇಲ್ಲೇ ಲಾಯರ್ಗಳ ಹತ್ರನೇ ಇತಿಹಾರ್ಥ ಮಾಡ್ಕೋಬೇಕು ಅಂಥೇಳಿ ಇಬ್ಬರೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿದ್ದಾರೆ. ಆದರೆ ಇಲ್ಲಿ ಕನಕನ ಗಂಡ 25 ಲಕ್ಷ ರೂಪಾಯಿ ಕೊಡಬೇಕು ಅಂತ ಕೇಳ್ತಾ ಇದ್ದಾನೆ. ಆದರೆ ಅಲ್ಲಿ ಸೂರ್ಯಂಗೆ ಫ್ರೆಂಡಿಗೆ ಅಷ್ಟು ವರಮಾನ ಇಲ್ಲ. ಪಾಪ ಅವನು ಬಡವ, ಅವನ ಹತ್ರ ಅಷ್ಟು ದುಡ್ಡಿಲ್ಲ. ಅವನು ಇವತ್ತು ಕೂಲಿ ಮಾಡಿದ್ರೆ ಇವತ್ತುಂಟು, ಇವತ್ತು ಕೂಲಿ ಮಾಡಿಲ್ಲ ಅಂದರೆ ಇವತ್ತಿಲ್ಲ. ಅಕ್ಕನ ಮಗಳನ್ನ ಅವನು ಸಾಕ್ತಾ ಇದ್ದಾನೆ. ಅದರಿಂದ ಅವನಿಗೆ ತುಂಬ ಕಷ್ಟ ಇದೆ. ಇಷ್ಟು ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಕೊಡೋಕ್ಕಾಗಲ್ಲ ಅಂದರೆ ನಮ್ಮ ಅಮ್ಮನ ಪ್ರಾಣ ತಂದು ಕೊಡ್ತೀಯ ಅಂತೇಳಿ ಇವನು ಕನಕನ ಗಂಡ ಜಗಳಕ್ಕೆ ಹೋಗ್ತಾನೆ. ಸೂರ್ಯಂಗೂ ಕನಕನ ಗಂಡಿಗೂ ಸಿಕ್ಕಾಬಟ್ಟೆ ಜಗಳ ಆಗುತ್ತೆ. ಹೊಡೆದಾಟ ಮಟ್ಟಿಗೆ ಹೋಗ್ಬಿಡ್ತಾರೆ, ಇಬ್ಬರು ಹೊಡೆದಾಡ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಆವಾಗ ಎಲ್ಲರೂ ಸೇರಿಕೊಂಡು ಬಿಡಿಸ್ತಾರೆ. ಲಾಯರ್ಗಳು ಅಲ್ಲೇ ಇರ್ತಾರೆ, ಎಲ್ಲರೂ ಸೇರ್ಕೊಂಡು ಬಿಡಿಸ್ತಾರೆ. ನಮ್ಮಮ್ಮನ ಪ್ರಾಣಕ್ಕೆ ಆಟ ಆಡ್ತೀಯ ಅಂದರೆ, ಈಗ ನಿಮ್ಮಪ್ಪನ್ನು ನಿನ್ನ ರೋಡಲ್ಲಿ ಕರ್ಕೊಂಡು ಬಾ, ನಾನು ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಆಮೇಲೆ ನಾನು 25 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ, ಅಲ್ಲಿ ಸರಿ ಹೋಗುತ್ತೆ ಅಂತಲೇ. ಸೂರ್ಯಂಗೆ ಸಿಟ್ಟು ಬಂದ್ಬಿಡುತ್ತೆ. ನನ್ನ ಅಪ್ಪನ ಬಗ್ಗೆ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಹೋಗಿದ್ದು ಅವ್ನು ಕೊಳ್ಪಟ್ಟಿ ಇಟ್ಕೊಂಡು ಹೊಡಿಯೋಕ್ಕೆ ಹೋಗ್ಬಿಡ್ತಾನೆ. ಆವಾಗ ಕನಕನ ಗಂಡಿಗೂ ಸಿಟ್ಟು ಬಂದುಬಿಡುತ್ತೆ. ಅವನು ಅರುಣ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಪಾರ್ಟಿನೇ. ಅವನು ಕೂಡ ಅವನಿಗೆ ಸೂರ್ಯಂಗೆ ಹೊಡಿಯೋಕ್ಕೆ ಹೋಗ್ತಾನೆ. ಆವಾಗ ಈ ಕಡೆಯವರು ಆ ಕಡೆಯವರು ಅವ್ರನ್ನ ಬಿಡಿಸ್ಕೋತಾರೆ, ಈ ಕಡೆಯವರು ಇವ್ರನ್ನ ಬಿಡಿಸ್ಕೋತಾರೆ. ಆಮೇಲೆ ಈ ಲಾಯರು ಹೆಂಗಸ್ವಾಮಿ ಇವರು ಎದ್ದು ನಿಂತ್ಕೊಂಡು, ಈ ಕೇಸನ್ನು ನೀವೇ ಬಗೆಹರಿಸ್ಕೊಳ್ಳೋದಾದರೆ ನಾವೇ ತಗಬೇಕು, ಆಯಿತು ಬಿಡಿ, ನೀವೇನಾದ್ರು ಮಾಡ್ಕೊಳ್ಳಿ, ನಾವು ಎದ್ದು ಹೋಗ್ತೀವಿ ಅಂತೇಳಿ ಅವ್ರು ಎದ್ದು ಹೋಗೋಕ್ಕೂ ರೆಡಿ ಆಗ್ತಾರೆ. ಆಮೇಲೆ ಇಲ್ಲ ಮೇಡಮ್, ಇವನು ಕನಕನ ಗಂಡ 20 ಲಕ್ಷಕ್ಕೆ ಬರ್ತಾನೆ. ಕೊನೆಗೆ 20 ಲಕ್ಷ ಎಲ್ಲ ಆಗಲ್ಲ ಅರುಣ್, 20 ಲಕ್ಷ ಎಲ್ಲಿಂದ ತಂದು ಕೊಡ್ತಾನೆ ಅವನು? ಇವತ್ತು ಕೂಲಿ ಮಾಡಿದ್ರೆ ಇವತ್ತು ಊಟ ಮಾಡಬೇಕು, ಅಂಥದ್ರಲ್ಲಿ 20 ಲಕ್ಷ ಎಲ್ಲಿಂದ ತಂದು ಕೊಡ್ತಾನೆ? ಆಗಲ್ಲ ಅಂತ ಹೇಳ್ತಾಳೆ. ಆವಾಗ ಹಂಗಲ್ಲ ಮೇಡಮ್ ಅಂತ ಹೇಳ್ತಾನೆ. ಆಮೇಲೆ ಸರಿ, ಒಂದು ತೀರ್ಮಾನಕ್ಕೆ ಬರೋಣ, ಪಾಪ ಅವ್ರು ಎಲ್ಲಿಂದ ತಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೆಂಗಸ್ವಾಮಿ ಲಾಯರು 5 ಲಕ್ಷಕ್ಕೆ ತೀರ್ಮಾನ ಮಾಡ್ತಾಳೆ. 5 ಲಕ್ಷ ತೀರ್ಮಾನ ಮಾಡ್ಕೊಳ್ಳಿ, ಇಲ್ಲೇ ಮುಗಿಸ್ಕೊಬಿಡಿ ಕೋರ್ಟಿಗೆ ಹೋಗೋ ಬದಲು ಅಂತೇಳಿ. ಆಮೇಲೆ ಅರುಣ್ ಆಗಲ್ಲ ಅಂತಾನೆ. ಆವಾಗ ಹೆಂಗಸ್ವಾಮಿ ಲಾಯರು ಆಯಿತು ಕೋರ್ಟಿಗೆ ಹೋಗೋಣ ಬಿಡಿ, ಅಲ್ಲೇ ವಾದ ಮಾಡೋಣ ಅಂತ. ಅಷ್ಟೊತ್ತಿಗೆ ಸೂರ್ಯನ ಫ್ರೆಂಡ್ ಹೇಳ್ತಾನೆ, ಕೋರ್ಟಿಗೆ ಹೋದರೆ ನನ್ನ ಅಕ್ಕನ ಮಗಳು ಅಕ್ಕನ ಜೀವನ ಹಾಳಾಗುತ್ತೆ, ನಾವು ಜೀವನ ಮಾಡೋದೇ ಕಷ್ಟ ಅಂತ. ಆಮೇಲೆ ಸೂರ್ಯ ಹೇಳ್ತಾನೆ, ಇಲ್ಲಿ ಒಂದು ಹೊತ್ತು ತಿನ್ನೋದು ಕಷ್ಟ ಆಗಿಬಿಟ್ಟಿದೆ ಊಟ, ಜೈಲಿಗೆ ಹೋಗಲಿ ಬಿಡಿ ಪರವಾಗಿಲ್ಲ, 3 ಹೊತ್ತು ಆರಾಮಾಗಿ ಊಟ ಮಾಡ್ಕೊಂಡಿರ್ತಾನೆ, ಅವನಿಗೇನು ಲಾಸ್ ಆಗೋಂಥದ್ದಿಲ್ಲ, ಅವನೇನು ಹೆಂಡ್ತಿ ಮಕ್ಕಳ, ಅವನ ಮದುವೆನೇ ಆಗಿಲ್ಲ, ಅಕ್ಕನ ಮಗಳಿಗೋಸ್ಕರ ಮದುವೆನೇ ಮಾಡ್ಕೊಂಡಿಲ್ಲ ಅವನು, ಆ ಥರ ಬ್ರಹ್ಮಚಾರಿಯಾಗಿದ್ದಾನೆ, ಅವನು ಹೋದ್ರೂ 3 ಹೊತ್ತಲ್ಲಿ ಊಟ ಸಿಕ್ಕುತ್ತೆ, ಆರಾಮಾಗಿ ಅವನು ಇರ್ತಾನೆ ಬಿಡಿ ಅಂತ ಸೂರ್ಯ ಹೇಳ್ತಾನೆ. ಆವಾಗ ಲಾಯರು ಇತ್ಯರ್ಥ ಮಾಡಿ 5 ಲಕ್ಷಕ್ಕೆ ತೀರ್ಮಾನಕ್ಕೆ ಬರ್ತಾರೆ. 5 ಲಕ್ಷ ಅಂದ ತಕ್ಷಣವೇ ಅರುಣ ನಮ್ಮ ಅಮ್ಮನ ಪ್ರಾಣಕ್ಕೆ ಬೆಲೆ ಕಟ್ಟಲ್ಲ, ಆಯಿತು ಅಂತ ಒಪ್ಕೊಳ್ತಾನೆ. ಒಪ್ಕೊಂಡ್ಮೇಲೆ ಅಷ್ಟಕ್ಕೆ ಬರೆಸಿ ಎಲ್ಲರ ಹತ್ರ ಸೈನ್ ಹಾಕಿಸ್ಕೋತಾರೆ. ಲಾಯರ್ ಹತ್ರ ಎಲ್ಲರ ಹತ್ರ ಸೈನ್ ಹಾಕಿಸ್ಕೊಂಡು, ಮತ್ತು ವಿಟ್ನೆಸ್ ಅವ್ರ ಹತ್ರ ಸೈನ್ ಹಾಕಿ, ಎಲ್ಲರೂ ಸೈನ್ ಹಾಕಿ ಅಲ್ಲಿಗೆ 1 ತಿಂಗಳು ಟೈಮಿಗೆ 5 ಲಕ್ಷ ಹೊಂದಿಸ್ಕೊಡೋದು ಅಂತ ಆಯಿತು. 1 ತಿಂಗಳ ಮೇಲೆ 1 ದಿವಸನೂ ಕೊಡಲ್ಲ, 1 ವಾರ ಅಂತಾನೆ. ಫಸ್ಟು 1 ವಾರಕ್ಕೆ ಆಗಲ್ಲ ಅಂತ ಸೂರ್ಯನ ಫ್ರೆಂಡ್ ಹೇಳ್ತಾನೆ. ಆಮೇಲೆ 1 ತಿಂಗಳು ಟೈಮ್ ಕೊಡ್ತಾನೆ, ಆಯಿತು ಅಂತ. ಈ ಕಡೆ ಬಂದು ಈ ಶಾಂತಿ, ಮನೋಜ ಮತ್ತು ವಿಶಾಲಾಕ್ಷಿ 3 ಜನ ಸೇರಿಕೊಂಡು ವಿಶಾಲಾಕ್ಷಿ ಪ್ಲ್ಯಾನ್ ಮಾಡಿಬಿಟ್ಟು ಫೈನಾನ್ಸಿಯರ್ ಹತ್ರವ ದುಡ್ಡು ಕೊಡಿಸ್ಬಿಟ್ಟು ಪೇಪರ್ ಇಸ್ಕೊಳ್ಳೋದು, ಸೈನ್ ಹಾಕ್ಸಿ ಅಂತೇಳಿ ಐಡಿಯಾ ಮಾಡ್ಕೊಂಡವಳೆ. ಈ ಮನೋಜ ಅವ್ರ ಅಪ್ಪನ ಸೈನ್ನ ಫೋರ್ಜರಿ ಮಾಡೋದು ಅಂತ ಆಗಿದೆ. ಇಲ್ಲಿ ಬಂದು ಕೂರಿಸ್ಕೊಂಡಿದ್ದಾಳೆ, ಇನ್ನೂ ಫೈನಾನ್ಸಿಯರ್ ಬಂದಿಲ್ಲ, ಅವ್ನು ಬರಲಿ ಅಂತ ಕಾಯ್ತಾವಳೆ. ವಿಶಾಲಾಕ್ಷಿ ದುಡ್ಡು ಕೊಟ್ಬಿಟ್ಟು ಫೈನಾನ್ಸಿಯರ್ ಹತ್ರ ಅವ್ರಿಗೆ ದುಡ್ಡು ಕೊಡಿಸ್ಬಿಟ್ಟು ಆ ಮನೇನ ಅವಳು ಕಬಳಿಸ್ಕೊಳ್ಳೋದು ಅಂತ ಐಡಿಯಾ ಮಾಡ್ಕೊಂಡಿದ್ದಾಳೆ. ಆದರೆ ಸರಿ ಅಂತೇಳ್ಬಿಟ್ಟು ಇವಳು ಶಾಂತಿ ಒಪ್ಪಲ್ಲ, ನಮ್ಮ ಯಜಮಾನರು ಒಪ್ಪಲ್ಲ ಅಂತ ಹೇಳ್ತಾ ಇರ್ತಾಳೆ. ಆದ್ರೂ ಇಲ್ಲಿ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ಅವಳು ದುಡ್ಡು ತೊಗೊಳ್ಳೇಬೇಕಾಗುತ್ತೆ. ಮನೆ ಪತ್ರ ಅವ್ರಿಗೆ ಕೊಡಲೇಬೇಕಾಗುತ್ತೆ. ಮನೆ ಪತ್ರ ಕೊಡುವಾಗ ಕೈಯೆಲ್ಲ ನಡುಕ್ತವೆ, ಆದರೂ ಏನೂ ಮಾಡೋಕ್ಕಾಗಲ್ಲ. ಯಾಕೆ ಟೀಚರ್ ಇಷ್ಟೊಂದು ಹೆದರ್ತೀರಾ ಅಂತಾರೆ ವಿಶಾಲಾಕ್ಷಿ. ಆವಾಗ ಅವಳು ಹೇಳ್ತಾಳೆ, ಇದು ನಮ್ಮ ಅಪ್ಪ ನನಗೆ ಕೊಟ್ಟಂಥ ಆಸ್ತಿ, ಇದೊಂದು ಬಿಟ್ಟರೆ ನನ್ನ ಹತ್ರ ಇನ್ನೇನೂ ಇಲ್ಲ,
ಇದನ್ನು ಇವಾಗ ಇವನಿಗೋಸ್ಕರ ಕೊಡ್ತಾಯಿದ್ದೀನಿ. ಹೇಗಾದರೂ ಮಾಡಿ ದುಡ್ಡು ಹೊಂದಿಸಿ ನಾವು ಮತ್ತೆ ವಾಪಸ್ ಬಿಡ್ಸ್ಕೊತೀವಿ. ನಮ್ಮನೆಯವ್ರಿಗೆ ಗೊತ್ತಾದರೆ ಪಾಪ ಅವ್ರ ಸೈನು ಇವನು ಹಾಕಿದ್ದಾನೆ ಗೊತ್ತಾದರೆ ನಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತೆಲ್ಲ ಹೇಳಿ ಹಂಗಂತಿರ್ತಾರೆ. ಅಷ್ಟೊತ್ತಿಗೆ ಕರೆಂಟ್ ಹೋಗುತ್ತೆ ಅಂತೇಳ್ಬಿಟ್ಟು ಮನೋಜನ ಸೈನ್ ಹಾಕ್ತೀನಿ ಅಂತಾನೆ ಹಾಕಿ ಮತ್ತೆ ಸೈನು ಅಂತ ಕೊಟ್ಟಿರ್ತಾರೆ. ಬೆಳಗಿಂದ ಪ್ರಾಕ್ಟೀಸ್ ಮಾಡಿದೆ 4-5 ಥರ ಸೈನು, ಅದರಲ್ಲಿ ಯಾವುದು ಅಂತ ಗೊತ್ತಾಗ್ತಿಲ್ಲ. ಈ ಥರ ಎಲ್ಲ ಬೇಡ, ಕರೆಕ್ಟಾಗಿ ಒರಿಜಿನಲ್ ಸೈನ್ ಹಾಕಿ, ಏಕೆಂದರೆ ದುಡ್ಡು ಕೊಡೋದು ನಾವು, ಪೇಪರ್ ನಮ್ಮ ಹತ್ರ ಬೇಕು ಅಂತ ಹೇಳ್ತಾನೆ ಫೈನಾನ್ಸಿಯರು. ಆಮೇಲೆ ಸರಿ ಅಂತೇಳ್ಬಿಟ್ಟು ಜನ್ರೇಟರ್ ಆನ್ ಮಾಡ್ತೀವಿ, ನೀವೇನು ವರಿ ಮಾಡ್ಕೊಳ್ಳೋದು ಬೇಡ ಅಂತ ಒಂದು ಜನ್ರೇಟರ್ ಆನ್ ಮಾಡ್ತಾರೆ, ಕರೆಂಟ್ ಬರುತ್ತೆ. ಆಮೇಲೆ ಮನೋಜ ಸೈನ್ ಮಾಡಿಕೊಡ್ತಾನೆ. ವಿಶಾಲಾಕ್ಷಿ ಆವಾಗ ಅಂತಾಳೆ, ಸದ್ಯ ಮನೆ ನನ್ನ ಹೆಸ್ರಾಯ್ತಲ್ಲ, ಇನ್ನು ಮೀನಿಗೆ ಆಟ ಆಡಿಸ್ತೀನಿ ನೋಡಿ, ಹೆಂಗೆ ಆಟ ಆಡಿಸ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಪೇಪರ್ಗೆಲ್ಲ ಸೈನ್ ಹಾಕಿ ಪೇಪರೆಲ್ಲ ಕೊಟ್ಟು ಬರ್ತಾರೆ. ಆಚೆಗೆ ಬಂದಾಗ ವಿಶಾಲಾಕ್ಷಿ ಅವಳು ಕಾರಲ್ಲೇ ಹೋಗ್ತಾಳೆ. ಒಳ್ಳೇದಾಯಿತು ಟೀಚರ್ ಹಿಂಗೆ ಮಾಡಿದ್ದು, ನೀವು ಯಾವತ್ತು ದುಡ್ಡು ಹೊಂದಿಸ್ಕೊಡ್ತೀರಾ ಅವತ್ತು ಅವರು ಪೇಪರ್ನ ವಾಪಸ್ ಕೊಡ್ತಾರೆ, ನಿಮ್ಮ ಮನೆ ನಿಮಗೆ ಉಳಿಯುತ್ತೆ ಅಂತಾಳೆ. ಆಯಿತು ವಿಶಾಲಾಕ್ಷಿ ಅವರೇ ನೀವು ಹೋಗಿ ಅಂತ ಕಳಿಸ್ಬಿಟ್ಟು ಇವರಿಬ್ಬರು ಆಟೋ ಇಟ್ಕೊಂಡು ನಾವು ಮನೆಗೆ ಹೋಗ್ತೀವಿ ಅಂತ ಆಟೋ ಇಟ್ಕೊಂಡು ಮನೆಗೆ ಬರ್ತಾಯಿರ್ತಾರೆ. ಬರೋ ಟೈಮಿಗೆ ಕರೆಕ್ಟಾಗಿ ಮೀನಾ ಅಲ್ಲಿ ಹೋಗ್ತಾ ಇರ್ತಾಳೆ. ಇವರೇನು ಫೈನಾನ್ಸಿಯರ್ ಹತ್ರ ಹೋಗೋರಲ್ಲ, ಅತ್ತೆನೂ ಮನೋಜನು ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಬೇರೆ ಕರ್ಕೊಂಡು ಹೋಗೋರೆ, ಮನೆಯಾಳ ಕೆಲಸ ಏನು ಮಾಡೋಕ್ಕೆ ಹೋಗೋರೆ ನೋಡೋಣ ಅಂತೇಳಿ ಅವಳು ಅಲ್ಲೇ ಕೂತ್ಕೊತಾಳೆ ಕಾರ್ ಪಕ್ಕ, ಇನ್ನೊಂದು ಕಾರ್ ಪಕ್ಕ. ಈ ವಿಶಾಲಾಕ್ಷಿ ಆ ಕಡೆ ಹೋಗ್ತಾಳೆ, ಶಾಂತಿ ಮನೋಜ ಈ ಕಡೆ ಮಾತಾಡ್ಕೊಂಡು ಹೋಗ್ತಾರೆ ಆಟೋ ಇಟ್ಕೊಂಡು ಹೋಗೋಣ ಅಂಥೇಳಿ. ಆವಾಗ ಮೀನಾ ಅಲ್ಲಿ ನೋಡಿದ್ದಾಳೆ ಕಣ್ಣಲ್ಲಿ, ಇವಾಗ ಫೈನಾನ್ಸಿಯರು ಹೋಗೋವಂಥದ್ದು ಚಾನ್ಸ್ ಇದೆ. ಆದರೆ ಫೈನಾನ್ಸಿಯರು ಬಾಯಿ ಬಿಡ್ತಾನೋ ಇಲ್ವೋ ಗೊತ್ತಿಲ್ಲ, ಶಾಂತಿ ಮನೆ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ, ರಂಗನಾಥ್ಗೆ ಗೊತ್ತಾಗಿ ಏನು ಗಲಾಟೆ ಆಗುತ್ತೋ ಅದು ಗೊತ್ತಿಲ್ಲ. ಸೂರ್ಯಂಗೆ ಗೊತ್ತಾದರೆ 1ರಲ್ಲಿ 2 ಆಗುತ್ತೆ. ಅವನು ಅದಕ್ಕೆ ಒಪ್ಪಲ್ಲ, ಅಪ್ಪನ ಸೈನ್ನ ಫೋರ್ಜರಿ ಮಾಡೋವನೆ ಅಂತ ಯಾವ ಕಾರಣಕ್ಕೂ ಮನೋಜನಿಗೆ ಕೊಡ್ತಾನೆ ಸರಿ ವಧೆನ. ಇಲ್ಲಿವರೆಗೆ ಈ ಕತೆ ಈ ಥರ ಸ್ಟೋರಿ ಮುಂದೆ ಬರೆದಿದೆ. ಇದನ್ನು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ಸ್ಟೋರಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಾಳಿನ ಎಪಿಸೋಡಲ್ಲಿ ಏನು ಬರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.